ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕಬ್ಬಿನಹಳ್ಳಿ ಜಗದೀಶ್ ಅವರಿಗೆ ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಗೌರವ ಸಮರ್ಪಣೆ. ಜಿಲ್ಲಾ ಎಚ್ಡಿಸಿಸಿ ಬ್ಯಾಂಕಿಗೆ 4ನೇ ಬಾರಿ ನಿರ್ದೇಶಕರಾಗಿ ಆಯ್ಕೆಯಾದ ಕಬ್ಬಿನಹಳ್ಳಿ ಜಗದೀಶ್ ಅವರಿಗೆ ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘ ವತಿಯಿಂದ ಸಂಘದ ಸಭಾಂಗಣದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕಬ್ಬಿನಹಳ್ಳಿ ಜಗದೀಶ್, ಕಳೆದ 15 ವರ್ಷಗಳಿಂದ ಸಹಕಾರ ಕ್ಷೇತ್ರದ ಪ್ರತಿನಿಧಿಯಾಗಿ ಜನಸಾಮಾನ್ಯರ ಹಾಗೂ ರೈತರ ಪರವಾಗಿ ಸರ್ಕಾರದಿಂದ ಬರುವಂತಹ ಆರ್ಥಿಕ ಮೂಲ ಸೌಕರ್ಯಗಳನ್ನು ಪಕ್ಷ ಹಾಗೂ ಜಾತಿ ಭೇದ ಮಾಡದೆ ನೀಡಿದ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸಿದ್ದೇನೆ. ಈ ಹಿನ್ನೆಲೆಯಲ್ಲಿ ಪಕ್ಷದ ವರಿಷ್ಠರು ನನ್ನ ಮೇಲೆ ವಿಶ್ವಾಸವಿಟ್ಟು ಪುನಃ ಮತ್ತೊಮ್ಮೆ ನನಗೆ ಅವಕಾಶ ನೀಡಿದ್ದಾರೆ. ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಎಲ್ಲ ರೀತಿಯಲ್ಲೂ ಸಮರ್ಥನಿದ್ದೇನೆ. ಆದ್ದರಿಂದ 29ರಂದು ನಡೆಯುವ ಅಧ್ಯಕ್ಷ ಸ್ಥಾನ ಚುನಾವಣೆಯಲ್ಲಿ ನನಗೆ ಅಧ್ಯಕ್ಷ ಸ್ಥಾನ ನೀಡುವ ವಿಶ್ವಾಸವಿದ್ದು ವರಿಷ್ಠರಿಗೆ ಮನವರಿಕೆ ಮಾಡಿಕೊಡಲಾಗುವುದು ಎಂದರು. ಈ ಜಿಲ್ಲೆ ಈ ತಾಲೂಕಿನ ರೈತರಿಗೆ ಎಷ್ಟು ಜನ ಸಾಲ ಕೊಟ್ಟಿದ್ರು ಅನ್ನೋದನ್ನು ನಾನು ಬಾಯ್ಬಿಟ್ಟಿರಲ್ಲ. ಮುಂದಿನ ದಿನಗಳಲ್ಲಿ ಅಂಕಿಅಂಶಗಳು ಹೇಳ್ತವೆ. ಅವತ್ತು ನನ್ನ ಆಲೂರು ತಾಲೂಕಿನ ಮತ್ತು ಸಕಲೇಶಪುರ ತಾಲೂಕಿನ ಒಟ್ಟು ಸಾಲದ ಅಡ್ವಾನ್ಸ್ ಎಷ್ಟಿತ್ತು ರೈತರಿಗೆ, ಎಷ್ಟು 1000 ಜನಕ್ಕೆ ರೈತರಿಗೆ ಸಾಲ ಕೊಟ್ಟಿದ್ರು. ಅದು 2018ರಲ್ಲಿ 2012ರಲ್ಲಿ 2018ರಲ್ಲಿ ಮತ್ತೆ 3 ಸಾರಿ ಸಾಲ ಬಂದಂತ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಅದರಿಂದ ಸಿಕ್ಕಿರೋ ಸವಲತ್ತುಗಳೇನು, ಅದ್ರ ಜೊತೆ ಸಾಲ ಕೊಡೋದು ಅಷ್ಟೇ ಅಲ್ಲದೆ ಈ ಸಂಘಗಳ ಮೂಲಭೂತ ಸೌಕರ್ಯಗಳು ಇವತ್ತಾಗಲೇ ನಮ್ಮ ತಾಲೂಕಿನ 80 ಭಾಗ ಸಂಘಗಳು ತಮ್ಮ ಕಟ್ಟಡಗಳನ್ನು ಕಟ್ಟಿಕೊಂಡು ಅದರೊಳಗೆ ತಮ್ಮ ವ್ಯವಹಾರಗಳನ್ನು ಮಾಡುವಂತ ಒಂದು ಸದೃಢಿಗೆ ಬಂದಿದ್ದಾವೆ. ಅಂದ್ರೆ ಅದು ನನ್ನ ಜಿಲ್ಲಾ ಬ್ಯಾಂಕಿನ ಸಹಕಾರ ಮತ್ತು ಈ ಜನಗಳಲ್ಲಿ ಇರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ ಕಾರಣ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನೀವು ಹೇಳಿದಂಗೆ ಈಗಾಗಲೇ ನಾನು 4ನೇ ಬಾರಿ ಆಗಿದ್ದೀನಿ. ಎಲ್ಲಾ ತರದಲ್ಲೂ ನಾನು ಹರಾಯಿದ್ದೀನಿ ಅನ್ನೋದನ್ನ ಹೆಮ್ಮೆಯಿಂದ ಹೇಳ್ತೇನೆ. ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರಾಗಕ್ಕೆ ನಾನು ಕೂಡ ಬಲವಾಗಿ ನಾಳೆಯಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ. ಅವಕಾಶ 99 ಇದೆ. ಅದು ಸಿಕ್ಕಿದ್ದೆ ಆದಲ್ಲಿ ನಿಮ್ಮೆಲ್ಲರನ್ನು ಒಟ್ಟುಗೂಡಿಸಿ ಮತ್ತೆ ನಾನು ನಿಮ್ಮ ಸೇವೆ ಮಾಡ್ತೀನಿ. ನಿಮ್ಮ ತೊಟ್ಟಂತ ಪ್ರೀತಿ ವಿಶ್ವಾಸ ನಿರ್ಘೋಷಾದಂತ ಒಂದು ಗೌರವ ನನ್ನ ಜವಾಬ್ದಾರಿನ ಹೆಚ್ಚು ಮಾಡಿದೆ ಅಂತ ಹೇಳ್ತಾ, ಈ ಜವಾಬ್ದಾರಿನ ನಾನು ಯಾವುದೇ ತರ ದುರುಪಯೋಗ ಮಾಡಿಕೊಳ್ಳದಲೆ, ಯಾವುದೇ ತಾರತಮ್ಯ ಮಾಡದಲೆ, ಈಗೆಲ್ಲರೂ ಹೇಳಿದಂಗೆ ನಾನು ಯಾವುದೇ ಜಾತಿ ಪಕ್ಷಕ್ಕೂ ಸೀಮಿತವಾಗಿಲ್ಲ. ನಾನು ಅದನ್ನ ಹೆಮ್ಮೆಯಿಂದ ಹೇಳ್ತೀನಿ. ನನ್ನ ಅವರಿಗೆ ಕೊಡ್ಬೇಕಾದ್ರೆ ನನ್ನ ಮೇಲೆ ಶಿಸ್ತು ಕ್ರಮ ತಗೋಬಹುದು. ನಾನು ಇದನ್ನ ಸಹಕಾರಿ ಕ್ಷೇತ್ರನ ರಾಜಕೀಯಕ್ಕೂ ಬೆಳೆಸಿಲ್ಲ, ಯಾವುದೇ ತರದ ಪಕ್ಷಕ್ಕೂ ಬೆಳೆಸಿಲ್ಲ. ಪಕ್ಷ ಮೀರಿ ನಾನು ಕೆಲಸ ಮಾಡಿದ್ದೀನಿ. ಎಲ್ಲ ಪಕ್ಷದವರಿಗೆ, ಎಲ್ಲ ಜಾತಿಯವರಿಗೆ, ಎಲ್ಲ ಧರ್ಮದವ್ರ ಜೊತೆಗೂ ನಾನು ಕೆಲಸ ಮಾಡಿದ್ದೀನಿ. ಇವತ್ತಿನವರೆಗೂ ನಾನು 90 ಭಾಗ ಜನ ನಾನು ವೈಯಕ್ತಿಕವಾಗಿ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಮತ್ತು ಸಂಘದಿಂದ ಬಂದಂತ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ 90 ಭಾಗನವ್ರನ್ನ ರೀಚ್ ಆಗಿದ್ದೀನಿ, ಅವ್ರು ತಲುಪಿದ್ದೀನಿ, ಅವ್ರ ಸೇವೆ ಮಾಡಿದ್ದೀನಿ ಅನ್ನೋ ಒಂದು ಖುಷಿ ಇದೆ. ಆ ಖುಷಿ ಇವತ್ತು ಇನ್ನೂ ಇಮ್ಮಡಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಸಾವಿರಾರು ಜನನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡೋಣ, ಅಧ್ಯಕ್ಷ ಆದ್ರೆ ಆಗದೇ ಇದ್ರೂ ಕೂಡ ಮಾಡೋಣ ಅಂತ ಹೇಳ್ತಾರಲ್ಲ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ, ಸದಾ ನಿಮ್ಮ ಋಣಿಯಾಗಿ. ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಚ್ಪಿ ದಿನೇಶ್ ಮಾತನಾಡಿ, ಕಬ್ಬಿನಹಳ್ಳಿ ಜಗದೀಶ್ ಅವರು 15 ವರ್ಷಗಳಿಂದ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಪಕ್ಷ ಭೇದ ಜಾತಿ ಭೇದ ಮಾಡದೆ ಆಲೂರು ಸಕಲೇಶಪುರ ತಾಲೂಕಿಗೆ ರೈತರಿಗೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪಕ್ಷದ ವರಿಷ್ಠರು ಮತ್ತೊಮ್ಮೆ ನಿರ್ದೇಶಕ ಸ್ಥಾನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ನೀಡಿದಲ್ಲಿ ಇನ್ನಷ್ಟು ರೈತರಿಗೆ ಪರವಾಗಿ ಕೆಲಸ ಮಾಡಲು ಅನುಕೂಲವಾಗುತ್ತದೆ ಎಂದರು. ವಿಶ್ವಾಸ ತಗೊಂಡು ಅಷ್ಟು ಸುಲಭವಾಗಿ ಮುಂದಾಗೋದು ತುಂಬಾ ಕಷ್ಟ ಕೆಲಸ. ಇವರ ಜಾಣ್ಮೆಯಿಂದ, ಇವರ ಒಂದು ಚಾಕಚಕ್ಯತೆಯಿಂದ ಆಗಿದ್ದಾರೆ. 14 ವರ್ಷ ಕಾಯ್ದಿದ್ದಾರೆ. ಇವರಿಗೆ ಮುಂದೆ ಒಂದು ಜಿಲ್ಲಾ ಬ್ಯಾಂಕಲ್ಲಿ ಅಧ್ಯಕ್ಷ ಸಿಕ್ಕಿ ಜಿಲ್ಲಾ ಮಟ್ಟದ ಒಂದು ಏನಾದರೂ ಅವಕಾಶ ಸಿಕ್ಕಿದ್ರೆ ನಮಗೆ ಕಬ್ಬಳ್ಳಿ ಜಾಗ ಲಿಂಗಾಯತ ಅಂತ ಖಂಡಿತ ಲಿಂಗಾಯತಲ್ಲ. ಆಲೂರು ಸಕಲೇಶಪುರದ ಮಗ ಇವರು ಖಂಡಿತ ಲಿಂಗಾಯತಲ್ಲ. ಇಲ್ಲೇ ಇಲ್ಲ. ರೋಡ್ ಕಾರಲ್ಲಿ ಎಲ್ಲಿ ರೋಡಲ್ಲಿ ಇದ್ದರೂ MTL ಸೇಳಪಟ್ಟಿದ್ದಾರೆ. ಆ MTL ತಗೊಂಡರು ಪುಣ್ಯಾತ್ಮರು ಮದುವೆ ಮಾಡಿರ್ಬೋದು, ಒಂದು ಅವ್ರ ಕಡೆ ಕಷ್ಟ ಕಾರ್ಯ ಆಗಿರ್ಬೋದು, ಪ್ರತಿಯೊಂದು ಕಾರ್ಯಕ್ಕೆ ಆ ದುಡ್ಡು ಉಪಯೋಗ ಆಗಿದೆ. ಅವ್ರು ಸಾಲ ತೀರ್ಸ್ಕೊಳ್ಳೋಕ್ಕೋ, ಮದುವೆ ಆಗೋಕ್ಕೋ, ಪ್ರತಿಯೊಂದು ಮನೆ ಕಟ್ಟೋಕ್ಕೋ, ಏನಕ್ಕೋ ಮದುವೆ ಮುಂಚೆಗಳಿಗೆ ಯಾವುದು ಆ MTL ಕೊಟ್ಟಿರೋ ಲೋನು ಮತ್ತೆ ಇದು ಸಾಲ 3 ಲಕ್ಷದವರೆಗೆ ಏನು ಕೊಟ್ಟರೆ ರೋಡಲ್ಲಿ ಸೇರಿ ಕೊಟ್ಟಿದ್ದಾರೆ. ನನಗೆ ಗೊತ್ತಾ, ನನಗೆ ಅದರಲ್ಲೂ ನಮ್ಮ ಕಸ್ಬಾ ಸೊಸೈಟಿಗೆ ನಾವು ಇದು ಮಾತೃ ಅಂತ ಹೇಳ್ತಾರೆ. ನಮ್ಮ ಕಸ್ಬಾ ನಿಜವಾಗ್ಲೂ ನಾವು ಇವ್ರನ್ನ ಉಪಯೋಗಿಸಬೇಕು, ಕಡಿಮೆ ಉಪಯೋಗಿಸಿದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ಜಾಸ್ತಿ ಉಪಯೋಗಿಸಬೇಕು ಅಂತ ನನ್ನ ಅನಿಸಿಕೆ. ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಶಾಂತಕೃಷ್ಣ ಮಾತನಾಡಿ, ಕಬ್ಬಿನಹಳ್ಳಿ ಜಗದೀಶ್ ಅವರು ಸುಮಾರು 3 ಬಾರಿ ನಿರ್ದೇಶಕ ಸ್ಥಾನವನ್ನ ಜವಾಬ್ದಾರಿಯುತವಾಗಿ ನಿರ್ವಹಿಸಿದ್ದಾರೆ. 4ನೇ ಬಾರಿ ಪುನಃ ಮತ್ತೊಮ್ಮೆ ಆ ಪಕ್ಷದ ವರಿಷ್ಠರು ಅವಕಾಶ ನೀಡಿದ್ದಾರೆ. ಇದು ಆಲೂರು ಸಕಲೇಶಪುರ ಗೌರವವನ್ನ ಹೆಚ್ಚು ಮಾಡಿದೆ. ಆದ್ದರಿಂದ ಜೆಡಿಎಸ್ ಪಕ್ಷದ ವರಿಷ್ಠರು ಎಚ್ಡಿಸಿಸಿ ಬ್ಯಾಂಕಿಗೆ ಅಧ್ಯಕ್ಷ ಸ್ಥಾನ ನೀಡಿದಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಕಾರ್ಯನಿರ್ವಹಿಸುವುದರ ಜೊತೆಗೆ ಸಹಕಾರಿಗಳಿಗೆ ಅನುಕೂಲವಾಗುತ್ತದೆ ಎಂದರು.
ಯಾವುದೇ ಒಂದು ಧರ್ಮ ಜಾತಿ ಮತ್ತೊಂದು ಯಾವುದನ್ನು ಗಣನೆ ತಾಳದೆ ಯಾರೇ ರೈತರು ಕಷ್ಟ ಅಂತ ಬಂದಾಗ ಅವರ ಕಷ್ಟಕ್ಕೆ ಸ್ಪಂದಿಸಿ ಮೊದಲು ಏನ್ ಮಾಡಾರೋ DCC ಬ್ಯಾಂಕ್ನಲ್ಲಿ ಹೆಚ್ಚಿನದಾಗಿ ಸಾಲವನ್ನ ಪೂರ್ವಾಭಿಮುಖವಾಗಿ ತಗೊಂಡೋಗ್ಯಾರ. ಇವರು ನಿರ್ದೇಶಕರಾಗಿ ಆಯ್ಕೆ ಆದ್ಮೇಲೆ ಪಶ್ಚಿಮಾಭಿಮುಖವಾಗಿ ನಮಗೆ ರೈತರುಗಳಿಗೆ ಹೆಚ್ಚಿನ ರೀತಿ ಅನುಕೂಲ ಆಗ್ತದೆ. ಯಾಕೆಂದ್ರೆ ಆಲೂರು ಸಕಲೇಶ್ಪುರ ಪಶ್ಚಿಮಾಭಿಮುಖ ಇರೋದ್ರಿಂದ ಇಂದೆಲ್ಲ ಚನ್ನರಾಯಪಟ್ಟಣ ಹೊಳೆನರಸೀಪುರಕ್ಕೆ ಅನುದಾನ ಹೆಚ್ಚೆಚ್ಚು ಹೋಗ್ತಾ ಇತ್ತು. ಇವರು ನಿರ್ದೇಶಕರಾಗಿ ಪ್ರವೇಶ ಮಾಡಿದ ಮೇಲೆ ಹೆಚ್ಚಿನ ರೀತಿಯಲ್ಲಿ ಆಲೂರು ಸಕಲೇಶ್ಪುರ ರೈತ ಫಲಾನುಭವಿಗಳಿಗೆ ಹೆಚ್ಚು ಸಾಲವನ್ನ ಕೊಡಿಸೋದ್ರ ಮುಖಾಂತರ ರೈತರಿಗೆ ಅವರ ಅಭಿವೃದ್ಧಿಗೆ ಸಹಕಾರ ಕೊಟ್ಟಿದ್ದಾರೆ. ಜೊತೆಗೆ ಏನು 4ನೇ ಬಾರಿ ಒಂದು ನಿರ್ದೇಶಕರಿಗೆ ಆಯ್ಕೆ ಆಗಿರತಕ್ಕಂಥದ್ದು ನಿಮ್ಮೆಲ್ಲರಿಗೂ ಬಹಳ ಸಂತೋಷದ ವಿಚಾರ. ಜೊತೆಗೆ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಆರೈಕೆ ಹಾಸನ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ನಿರ್ದೇಶಕರಾಗಿ ಅವರು ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಯೋಗೇಶ್ ಮಾತನಾಡಿ, ಜಿಲ್ಲಾ HDCC ಬ್ಯಾಂಕಿನ 13 ಕ್ಷೇತ್ರಗಳ ಪೈಕಿ 2 ಸ್ಥಾನವನ್ನ ಆಲೂರಿಗೆ ನೀಡಿರುವುದು ಸಂತೋಷ ತಂದಿದೆ. ಈ ಹಿಂದೆ ಪುಟ್ಟಸ್ವಾಮಿ ಗೌಡರನ್ನ ಹೊರತುಪಡಿಸಿ ಇದುವರೆಗೂ ಆಲೂರಿಗೆ ಅವಕಾಶ ನೀಡಿಲ್ಲ. ಆದ್ದರಿಂದ ಅಧ್ಯಕ್ಷ ಸ್ಥಾನ ಆಲೂರು ತಾಲೂಕಿಗೆ ನೀಡಬೇಕು ಎಂದು ಒತ್ತಾಯಿಸಿದರು. ಬೆಳೆ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ನಟರಾಜ್ ಮಾತನಾಡಿ, ಸಹಕಾರಿ ಕ್ಷೇತ್ರ ಕೇವಲ ಹೊಳೆನರಸೀಪುರ ಚನ್ನರಾಯಪಟ್ಟಣ ಪಟ್ಟಣಕ್ಕೆ ಸೀಮಿತವಾಗಿದ್ದ ಕಾಲ ಹೊಂದಿತ್ತು. ಅದು ಕಬ್ಬಿನಹಳ್ಳಿ ಜಗದೀಶ್ HDCC ಬ್ಯಾಂಕ್ ನಿರ್ದೇಶಕರಾದ ನಂತರ ಆಲೂರು ಸಕಲೇಶಪುರ ರೈತರಿಗೆ ಸಾಕಷ್ಟು ಆರ್ಥಿಕವಾಗಿ ಅನುಕೂಲವಾಯಿತು. ಆದ್ದರಿಂದ ಮುಂದಿನ ದಿನಗಳಲ್ಲಿ ಅವರಿಗೆ ಅಧ್ಯಕ್ಷ ಸ್ಥಾನ ನೀಡಿದರೆ ಈ ಭಾಗದ ರೈತರಿಗೆ ವರದಾನವಾಗಲಿದೆ ಅಂತ. ನಿರ್ದೇಶಕರು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕ್ಷೇತ್ರದ ಒಂದು ಸಂತೋಷದ ವಿಚಾರ. ಏನು ಜಗಣ್ಣ ಮ್ಯಾಕ್ಸಿಮಮ್ ನಮ್ಮ ತಾಲೂಕಿಗೆ ಸಕಲೇಶ್ಪುರ ತಾಲೂಕಿಗೆ 2 ಕ್ಷೇತ್ರಕ್ಕೂ ಕೂಡ ಯಾವ ರೀತಿ ಸಾಲ ಬೆಳೆ ಸಾಲ ಕೊಡಬೇಕು ಅನ್ನೋದು ಅವರು ಮ್ಯಾಕ್ಸಿಮಮ್ ಆಗಿ ಕೊಡ್ತಿರ್ತಾರೆ. ಅದೇ ರೀತಿ ಇಬ್ಬರಾಗಿರೋದ್ರಿಂದ ಇನ್ನೂ ಹೆಚ್ಚು ನಮ್ಮ ಕ್ಷೇತ್ರಕ್ಕೆ ಮತ್ತು ಸಕಲೇಶ್ಪುರ ಕ್ಷೇತ್ರಕ್ಕೆ 2ಕ್ಕೂ ಕೂಡ ಹೆಚ್ಚಾಗಿ ಬೆಳೆ ಸಾಲವನ್ನ ರೈತರಿಗೆ ಅನುಕೂಲ ಮಾಡಿಕೊಡ್ಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ, ಅದೇ ರೀತಿ ನಮ್ಮ ಕ್ಷೇತ್ರದ ಇಬ್ಬರು ನಿರ್ದೇಶಕರಾಗಿ ಆಯ್ಕೆಯಾಗಿರೋದ್ರಿಂದ ಯಾರಾದ್ರೂ ಈ ಸರಿ ನಮ್ಮ ಕ್ಷೇತ್ರಕ್ಕೆ ಜಿಲ್ಲಾ DCC ಬ್ಯಾಂಕಿನ ಅಧ್ಯಕ್ಷ ಸ್ಥಾನ ಹೊಂದಿದೆ ಅಂತ. ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾ ಕಾರ್ಯದರ್ಶಿ ರಘುಪಾಳ್ಯ, ಕರವೇ ನಟರಾಜ್, ತಾಳೂರು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಶ್ರೀನಿವಾಸ್, ಶಿವಣ್ಣ, ತೌಫಿಕ್ ಅಹಮದ್, ಜೆಡಿಎಸ್ ಮುಖಂಡ ಮಲ್ಲಿಕಾರ್ಜುನ್, ಯೋಗಣ್ಣ, ಸುರೇಶ್, ಕದಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಂತರಾಜು, ಆನಂದ್, ಗೃಹಲಕ್ಷ್ಮಿ, ಜಗಣ್ಣ ಹಂತನಮನೆ ಸೇರಿದಂತೆ ಹಲವು ಗಣ್ಯರು ಮಾತನಾಡಿದರು.